ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈಗ ನಮ್ಮ ಜೊತೆ ಹಿರಿಯ ನಟರು ಶ್ರೀನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಾಥ್ ಅವರೇ, ಈಗ ಬಿ ಸರೋಜಾದೇವಿ ಅವರ ವಿಧಿವಶರಾದಂಥ ಸುದ್ದಿ ಕೇಳಿ ನಿಜಕ್ಕೂ ದೊಡ್ಡ ನಷ್ಟ ಇದು. ನೀವು ಕಂಡ ಹಾಗೆ ಅವರ ನೆನಪುಗಳು ಹೇಗಿದೆ, ಜೊತೆಗೆ ಅವರ ಸಿನಿಮಾಗಳಿಂದ ನೀವು ಕಲ್ತಿರೋದು ಅವರ ನಟನೆಯಿಂದ ಏನು ಅಂತ ಮಾತಾಡ್ತಾ ಇದ್ದೀನಿ. ಕೇಳ್ತೀರಾ? ಕೇಳಿಸ್ತಾ ಇದೆ. ಓಕೆ, ಇದು ಶಾಕಿಂಗ್ ಸುದ್ದಿ. ನಿಜ. ಕಿರಿಯ ನಟ ಇವಾಗ ನಾನಾಗಿರ್ಬೋದು, ಹೌದು. ಆದ್ರೆ ಸರೋಜಮ್ಮನ ಮುಂದೆ ನಾವು ಯಾವತ್ತೂ ಕಿರಿಯ ನಟರಿದೆ. ನಿಜ. ಕಿರಿಯ ನಟರಿದೆ. ಯಾಕಂದ್ರೆ ಅವರ ಮೊದಲನೇ ಸಿನಿಮಾ ಮಹಾಕವಿ ಕಾಳಿದಾಸದಿಂದ ನೋಡ್ಕೊಂಡ್ ಬಂದಿದ್ದೀವಿ ನಾವು ಹುಡುಗನಾಗಿದ್ದ. ಆವತ್ತಿನ ಸರೋಜಮ್ಮನ ಮುಖ ಇವತ್ತು ಸರೋಜಮ್ಮನ ಅದೇ ಮುಖನೇ ಇತ್ತು, ಅದೇ ನಗು ಇತ್ತು, ಅದೇ ಒಂದು ವಾತ್ಸಲ್ಯದ ನೋಟ ಇತ್ತು. ಸರೋಜಮ್ಮ ಎಂಥ ಸ್ಫೂರ್ತಿ ಕೊಡ್ತಿದ್ರು ಪ್ರತಿಯೊಬ್ಬ ಕಲಾವಿದನಿಗೂ. ಒಂದು ಕಲೆ ಏನು, ಒಬ್ಬ ಅಭಿನೇತ್ರಿ ಅಭಿನಯ ಮಾಡಬೇಕು ಅಂದ್ರೆ, ನಟ ಅನ್ನಿಸ್ಕೋಬೇಕು ಅಂದ್ರೆ ಹೇಗಿರ್ಬೇಕು ಅನ್ನೋದು ಪ್ರತಿಯೊಂದು ಹೇಳ್ಕೊಡ್ತಾ ಇದ್ರು. ಅವರಿಂದ ಕಲ್ತಿರೋದು ಬಹಳ. ಜೊತೆಗೆ ಅಭಿನಯ ಅಷ್ಟೇ ಅಲ್ಲ, ನಟ ಜೀವನದಲ್ಲಿ ಹೇಗಿರ್ಬೇಕು ಏನಿರ್ಬೇಕು ಅನ್ನೋದನ್ನು ತಮ್ಮ ನಲೆ ನುಡಿಯಿಂದ ನಮಗೆ ತಿಳಿಸ್ಕೊಟ್ಟವರು ಸರೋಜಮ್ಮ. ಮಾತಾಡಿದ್ರೆ ಸ್ವಂತ ಅಮ್ಮನೇ ಮಾತಾಡಿದಷ್ಟು ವಿಶ್ವಾಸದಿಂದ ಮಾತಾಡ್ತಾ ಇದ್ರು. ಪಾತ್ರ ಮಾಡುವಾಗ ತಲ್ಲೀನರಾಗಿ ಪಾತ್ರ ಮಾಡ್ತಾ ಇದ್ರು. ಆ ತಲ್ಲೀನತೆಯಲ್ಲೂ ಎದುರಿಗಿರುವ ನಟ ತಾನು ಹೇಗೆ ಮಾಡ್ತಿದ್ದಾನೆ ಅದನ್ನು ನೋಡೋರು. ಅಕಸ್ಮಾತ್ ಅದು ಸ್ವಲ್ಪ ತಪ್ಪು ಅಂತ ಗೊತ್ತಾದ್ರೆ ಅಲ್ಲೇ ನಿಂತು ಮಗು ಇದು ಈ ತರ ಇದೆ, ಸ್ವಲ್ಪ ಬದಲಾಯಿಸ್ಬೇಕು ಅಂತ ಹೇಳೋರು. ಅಂತ ಒಂದು ಸಹೃದಯಿ. ಪ್ರತಿಯೊಬ್ಬ ಕಲಾವಿದರು ತನ್ನಲ್ಲಿರುವ ಕಲೆನ ಪ್ರತಿಯೊಂದು 100% ಆಚೆ ತರಬೇಕು, ಅದೇ ಕಲಾವಿದನ ಉದ್ದೇಶ ಆಗಿರ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ದಾರಿ ತೋರಿಸ್ತಾ ಇದ್ರು ಅವರು. ಅಂತ ಸರೋಜಮ್ಮ ಇವತ್ತು ನಮ್ಮ ಇಲ್ಲ ಅಂದ್ರೆ ನಾವ್ ಹೇಗಂತ ಆಯ್ತು. ವಯಸ್ಸಾಯ್ತ ಸರೋಜಮ್ಮನ ವಯಸ್ಸಾಯ್ತು ಅಂದ್ರೆ ಇಡೀ ಭಾರತ ದೇಶ ನಂಬಲ್ಲ ಅಂತ ಒಂದು ಕಲಾವಿದೆ. ಅಂತ ಸರೋಜಮ್ಮ ಅಂದ್ರೆ ಅಭಿನಯಕ್ಕೆ ಮತ್ತೊಂದು ಹೆಸರೇ ಅವರು ಶಾರದೆ. ಅದಕ್ಕೆ ಆ ಶಾರದೆ ನಾವು ಇವತ್ತು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಬಹಳ ಸಂಕಟ ಆಗ್ತಾ ಇದೆ. ಆ ಸಂಕಟ ಹೇಗೆ ಹೇಳು, ಮಾತಿನಲ್ಲಿ 2 ಮಾತಾಡ್ಬೋದು, 4 ಮಾತಾಡ್ಬೋದು, ಆದ್ರೆ ಅವರಿಂದ ಕಲ್ತಿದ್ದು ಇಡೀ ಜೀವನದಲ್ಲೇ ನಾವು ಉಪಯೋಗಿಸ್ಕೊಂಡಿರುವಾಗ ಆ ಕಲಿಕೆಯನ್ನು ಕಲಿತಂತ ನನ್ನ ಮೇಷ್ಟ್ರು, ನನ್ನ ಅಮ್ಮ ಸರೋಜಮ್ಮ ಇಲ್ಲ ಅನ್ನೋದು ನನಗೆ ನಂಬಕ್ಕಾಗ್ತಾ ಇಲ್ಲ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅವರ ಅಗಲಿಕೆಯ ನೋವನ್ನು ಭರಿಸೋ ಶಕ್ತಿ ಅವ್ರ ಕುಟುಂಬಕ್ಕೆ ಹಾಗೆ ಇಡೀ ಭಾರತ ದೇಶದ ಜನತೆಗೆ ಕೊಡ್ಲಿ ಅಂತ ನಾನು ಅದೇ ಕೇಳ್ಕೊತೀನಿ. ನಮಸ್ಕಾರ. ಹಿರಿಯ ನಟ ಶ್ರೀನಾಥ್ ಅವರು ಮಾತನಾಡ್ತಾ ಇದ್ರು. ನಾವೆಷ್ಟೇ ಹಿರಿಯ ನಟರಾಗಿರ್ಬೋದು, ಆದರೆ ಸರೋಜಾದೇವಿ ಅವರ ಮುಂದೆ ನಾವೆಲ್ಲರೂ ಕೂಡ ಕಿರಿಯರು ಅಂತ ಹೇಳ್ತಾ ಇದ್ರು. ಬನ್ನಿ, ನಟ ಜಗ್ಗೇಶ್ ಈ ಬಗ್ಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಒಂದು ಭಾಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀನಿ. ಸುಮಾರು ಒಂದು 25 ವರ್ಷ. ಇಷ್ಟೇ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ, ಅವ್ರು ಬಂದ ದಾರಿ. ಆಮೇಲೆ ಪರ್ಸ್ನಲ್ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು, ಟಿ ವಿನಲ್ಲಿ ಯಾವ್ದಾರು ಬಂದಾಗ ಫೋನ್ ಮಾಡಿ ಭಾಳ ಅಪ್ರಿಷಿಯೇಟ್ ಮಾಡೋವಂಥದ್ದು. ಅಂತ ಒಂದು ದೊಡ್ಡ ಹೆಂಗಸು ಅವರು. ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವ್ರು. ಅದು ವಿಶೇಷವಾಗಿ MGR ಮತ್ತು ಅವರ ಪೇರು, ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಅವಿಸ್ಮರಣೀಯ. ಅಂಥ ಅದ್ಭುತವಾದಂಥ ನಟಿ ಅವರು. ತುಂಬ ಜೀವನ ನಡೆಸಿದ್ದಾರೆ. ಅನನ್ಯವಾದಂಥ ಶಿವನ ಭಕ್ತಿ ಆಕೆ. ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ, ನೋಡಪ್ಪ, ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಎಲ್ಲರೂ ಅರೇಂಜ್ ಮಾಡಿ ಅಂದರೆ, ಪಾಪ ಈ ಮಂಜು ನಮ್ಮ ಇವನೇ ಅವ್ರ ಊರಿಂದ ತೊಗೊಂಬಂದು ಅದೆಲ್ಲ ಇನ್ಸ್ಟಾಲ್ ಮಾಡ್ತಾರಲ್ಲ ಪಾಪ. ಅವ್ರಿಗೆ ಆ ತಾವರೆ ಹೂವು, ಶಿವ ಅದು ಅಷ್ಟಿಷ್ಟ. ನೋಡಿ, ಅದು ಕಾಕ್ತಾಳೇನೋ ಏನೋ ಇವತ್ತು ಸೋಮವಾರ ಪ್ರಶಾಂತವಾದಂಥ ಒಂದು ನಿರ್ಗಮನ ಅವರಿಂದ ಆಯಿತು. ನನ್ನ ಪ್ರಕಾರ ಭಾಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ. ದೊಡ್ಡ ಲಾಸ್ ಅಷ್ಟೇ. ಭಾರತ ಚಿತ್ರರಂಗದ ಮೊದಲ ಲೇಡಿ ಸೂಪರ್ ಸ್ಟಾರ್ ಸರ್. ಹೌದು. ಅವರ ಬಾಯಲ್ಲಿ ನಾನು ಕೇಳಿದ್ದ ಕಥೆ ಏನು ಅಂದರೆ, ಅಲ್ಲಮ್ಮ ನಿನ್ನೆ ಹೆಂಗಮ್ಮನೇ ಹ್ಯಾಂಡ್ಲ್ ಮಾಡ್ತಿದ್ದೆ ಅಷ್ಟೊಂದು ಪಿಕ್ಚರು ಅಂದರೆ, ನೋಡಪ್ಪ, ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೂ ಒಂದು ಚಿತ್ರ, ಆಮೇಲೆ ಒಂದು ಸಣ್ಣ ಬ್ರೇಕು,
2ರಿಂದ ಒಂದು 6, ಆಮೇಲೆ ತಿರ್ಗಾ ಒಂದು 7ರಿಂದ 12. ಪಾಪ ನಮ್ಮ ತಾಯಿಯವರು ನನಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಆ ಹೇರೆಲ್ಲ ಪಾಪ ಅದೇನೋ ಇದೆಲ್ಲ ಹಾಕಿ ಹೊಗೆ ಎಲ್ಲ ಹಾಕಿ ಪಾಪ ಡ್ರೈ ಮಾಡಿ ನಂಗೆ ನಿದ್ರೆ ಬರದೇ ಇರೋ ಥರ ಪಾಪ ಅವ್ರಿಗೆ ಶಿ ಹೆಲ್ಪ್, ನಮ್ಮ ತಾಯಿ ರುದ್ರಮ್ಮನವರು ಅವ್ರ ತಾಯಿ ಆ ಥರ ಹೆಲ್ಪ್ ಮಾಡೋರು. ಆಮೇಲೆ ನಾನೆಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಏನೋ ಅನಿಸ್ಬಿಟ್ರೆ ಶಿವಾಜಿ ಗಣೇಶನೆಲ್ಲ ಸರೋಜ ರೆಸ್ಟ್ ತಗೋ, ಒಂದು 10 ನಿಮಿಷ ಪರವಾಗಿಲ್ಲ ರೆಸ್ಟ್ ತಗೋ, ಆಮೇಲೆ ಮಾಡೋ ನೀನು ಆ್ಯಕ್ಟಿಂಗ್ ಎಲ್ಲ ಅಂತ ಹೇಳಿ ಅಷ್ಟು ಕೋಪ್ರೇಟ್ ಮಾಡೋರಂತೆ ಒಬ್ಬೊಬ್ಬರು ಆರ್ಟಿಸ್ಟು. ಅವ್ರನ್ನ ಏನೋ ಒಂದು ರೀತಿ ಅವ್ರ ಮನೆ ಮಗಳ ಥರ. ಸೊ ನಟ ಜಗ್ಗೇಶ್ ಅವರು ತಮ್ಮ ನೆನಪುಗಳನ್ನು ಮೆಲುಕು ಹಾಕೋತಾ ಇದ್ರು. ಜೊತೆಗೆ ಒಂದು 25 ವರ್ಷಗಳ ಒಡನಾಟ ಅಂತ ಕೂಡ ನಟ ಜಗ್ಗೇಶ್ ಹೇಳ್ತಾ ಇದ್ರು. ಬೆಳಗ್ಗೆ 9 ಗಂಟೆಗೆ ಮಲ್ಲೇಶ್ವರಂ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. 5 ಭಾಷೆಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳು, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದ ಹಾಗೆ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗಕ್ಕೆ ಬಂದು ಹಲವಾರು ರೀತಿಯ ಪಾತ್ರಗಳನ್ನು ನಿಭಾಯಿಸಿದಂಥವರು ಬಿ ಸರೋಜಾದೇವಿಯವರು. ಸೊ ಬಹುಭಾಷಾ ನಟಿ ಬಿ ಸರೋಜಾದೇವಿಯವರು ಅವರ ಅಂತಿಮ ದರ್ಶನಕ್ಕೆ ಗಣ್ಯರು ಆಗಮಿಸ್ತಾ ಇದ್ದಾರೆ. ನಟ ಉಪೇಂದ್ರ, ಜಗ್ಗೇಶ್ ಸೇರಿದಂತೆ ಸಿನಿ ಗಣ್ಯರು ಆಗಮಿಸ್ತಾ ಇರೋದು. ಕೆಲವೇ ಕ್ಷಣಗಳಲ್ಲಿ ಶಿವರಾಜ್ ಕುಮಾರ್ ಕೂಡ ಆಗಮಿಸ್ತಾರೆ. ಶಿವಣ್ಣ ಮಲ್ಲೇಶ್ವರಂನ ಸರೋಜಾದೇವಿ ಅವರ ನಿವಾಸಕ್ಕೆ ಈಗ ಸಾಕಷ್ಟು ನಟಿಯರು ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಅಣ್ಣಾವರ ಜೊತೆಗೆ ಸರೋಜಾದೇವಿ ಅವರ ಕಾಂಬಿನೇಷನ್ ಏನಿದೆ, ಪ್ರತಿ ಬಾರಿ ಅವರು ತೆರೆ ಮೇಲೆ ಬಂದಾಗಲೂ ಕೂಡ ಆ ಕೆಮಿಸ್ಟ್ರಿ, ಇಬ್ಬರ ನಡುವೆ ಆ ನಟನೆಯ ಪೈಪೋಟಿ ಅದು ಕಾಣ್ತಾ ಇತ್ತು. ಸೊ ಅಂತಿಮ ದರ್ಶನ ಪಡೆದಂಥ ಹಿರಿಯ ನಟರಾದಂಥ ಜಗ್ಗೇಶ್ ಹಾಗೆ ರಿಯಲ್ ಸ್ಟಾರ್ ಉಪೇಂದ್ರ, ಇನ್ನೇನು ಕೆಲವು ಹೊತ್ತಿನಲ್ಲಿ ಶಿವಣ್ಣ ಕೂಡ ಆಗಮಿಸ್ತಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಸರೋಜಾದೇವಿಯವರ ಅಂತಿಮ ದರ್ಶನಕ್ಕೆ ಗಣ್ಯರು ಆಗಮಿಸ್ತಾ ಇದ್ದಾರೆ. 1938 ಜನವರಿ 7ರಂದು ಜನನ. ಸೊ ಅಲ್ಲಿಂದ ಸಿನಿಮಾ ಕ್ಷೇತ್ರಕ್ಕೆ ಬಹಳ ಸಣ್ಣ ವಯಸ್ಸಿನಲ್ಲೇ ಬಂದು ಹಲವಾರು ಪಾತ್ರಗಳನ್ನ ನಿಭಾಯಿಸಿದಂಥವರು ಸರೋಜಾದೇವಿಯವರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.